ನಮಸ್ಕಾರ ಪ್ರಿಯ ವೀಕ್ಷಕರೇ. ಬದುಕು ಮತ್ತು ರಾಜಕೀಯ ಎರಡು ಅನಿರೀಕ್ಷಿತ ತಿರುವುಗಳ ಆಗರ. ಬೆಳ್ಳಿ ತೆರೆಯ ಮಾಯಲೋಕದಲ್ಲಿ ಶಿಳ್ಳೆ ಚಪ್ಪಾಳೆಗಳ ನಡುವೆ ಮೆರೆಯುತ್ತಿದ್ದಂತಹ ಒಬ್ಬ ನಾಯಕ ಇಂದು ಜನರ ನಾಡಿ ಮಿಡಿತ ಅರಿತು ಅಸೆಂಬ್ಲಿಯ ಮೆಟ್ಟಿಲು ಹತ್ತಲು ಸಜ್ಜಾಗಿದ್ದಾನೆ. ಅಬ್ಬರದ ಡೈಲಾಗ್ಗಳ ಮೂಲಕ ಅಭಿಮಾನಿಗಳನ್ನ ರಂಜಿಸುತ್ತಿದ್ದ ದಳಪತಿ ವಿಜಯ್ ಇಂದು ತಮಿಳುನಾಡಿನ ಮಣ್ಣಿನಲ್ಲಿ ಹೊಸ ರಾಜಕೀಯ ಚರಿತ್ರೆಯನ್ನು ಬರೆದಿದ್ದಾರೆ. ದಶಕಗಳಿಂದ ಆಳುತ್ತಿದ್ದಂತಹ ದ್ರಾವಿಡ ಪಕ್ಷಗಳ ಕೋಟೆಗಳು ಇಂದು ಒಬ್ಬ ನಟನ ಎಂಟ್ರಿಯಿಂದ ನಡುಗಿ ಹೋಗಿದೆ. ಇದು ಕೇವಲ ಒಬ್ಬ ನಟನ ಗೆಲುವಲ್ಲ, ಬದಲಾಗಿ ಬಯಸಿದ ಜನರ ಆಕ್ರೋಶದ ಪ್ರತಿಫಲ. ಇಂದಿನ ನಮ್ಮ ವಿಶೇಷ ಕಥನಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಬಣ್ಣದ ಲೋಕ ಬಿಟ್ಟು ಜನಸೇವೆಯ ಹಾದಿ ಹಿಡಿದಂತಹ ದಳಪತಿ ವಿಜಯ್ ಅವರ ರೋಚಕ ಪಯಣ ಮತ್ತು ತಮಿಳುನಾಡಿನ ಇಂದಿನ ಚುನಾವಣಾ ಫಲಿತಾಂಶವನ್ನು ತಿಳಿಸಲಿದ್ದೇವೆ. ತಮಿಳುನಾಡಿನ ಈ ಹೊಸ ರಾಜಕೀಯ ಸುನಾಮಿಯ ಸತ್ಯವನ್ನು ತಿಳಿಯೋಣ, ಬನ್ನಿ ನಮ್ಮ ಜೊತೆ ಕೂಡಿ. ತಮಿಳುನಾಡಿನ ರಾಜಕೀಯ ಇತಿಹಾಸವನ್ನೊಮ್ಮೆ ಗಮನಿಸುವುದಾದರೆ ಅಲ್ಲಿ ಚಿತ್ರರಂಗ ಮತ್ತು ಅಧಿಕಾರದ ಗದ್ದುಗೆಗೆ ಬಿಡಿಸಲಾಗದಂತಹ ನಂಟಿದೆ. MG ರಾಮಚಂದ್ರನ್ ಮತ್ತು ಜಯಲಲಿತಾ ಅವರಂತಹ ದಿಗ್ಗಜರು ಈ ಮಣ್ಣಿನಲ್ಲಿ ಕ್ರಾಂತಿ ಸೃಷ್ಟಿಸಿ ಹೋದವರು. ಈಗ ಅಂತಹದ್ದೇ ಸಾಲಿಗೆ ದಳಪತಿ ವಿಜಯ್ ಅವರ ಸೇರ್ಪಡೆಯಾಗಿದ್ದಾರೆ. ಕೇವಲ 2 ವರ್ಷಗಳ ಹಿಂದೆ ತಮಿಳಗ ವೆಟ್ರಿ ಕಳಗಂ ಎಂಬ ಪಕ್ಷವನ್ನು ಕಟ್ಟಿ ಅಖಾಡಕ್ಕೆ ಇಳಿದಂತಹ ಈ ವಿಜಯ್ ಇಂದು ರಾಜಕೀಯ ಪಂಡಿತರ ಎಲ್ಲ ಲೆಕ್ಕಾಚಾರಗಳನ್ನು ತಲೆ ಕೆಳಗೆ ಮಾಡಿಬಿಟ್ಟಿದ್ದಾರೆ. ಈ ವೇಳೆಗೆ ಲಭ್ಯವಾಗಿರುವ ಅಂಕಿ ಅಂಶಗಳಂತೆ ವಿಜಯ್ ಅವರ ಪಕ್ಷವು 110ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿ ಅಧಿಕಾರದ ಹೊಸ್ತಿಲಿಗೆ ಬಂದು ನಿಂತಿದೆ. ದಶಕಗಳ ಇತಿಹಾಸವಿರುವ DMK ಮತ್ತು ADMK ಅಂತಹ ಬಲಿಷ್ಠ ಪಕ್ಷಗಳು ಇಂದು ದಳಪತಿ ವಿಜಯ್ ಅವರ ವೇಗದ ಮುಂದೆ ಮಂಕಾಗಿದೆ. ವಿಜಯ್ ಅವರ ಈ ಯಶಸ್ಸಿನ ಹಿಂದೆ ಒಂದು ದೃಢವಾದ ನಿರ್ಧಾರವಿದೆ. ಹಿಂದೆ ರಾಜಕೀಯಕ್ಕೆ ಬಂದ ಕಮಲ್ ಹಾಸನ್ ಮತ್ತು ವಿಜಯಕಾಂತ್ ಅವರು ಸಿನಿಮಾ ಮತ್ತು ರಾಜಕೀಯ ಎರಡನ್ನು ಒಟ್ಟಿಗೆ ನಡೆಸಲು ಹೋಗಿ ವಿಫಲರಾದರು. ಆದರೆ ದಳಪತಿ ವಿಜಯ್ ಮಾತ್ರ ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿರುವಾಗಲೇ ಸಾವಿರಾರು ಕೋಟಿ ರೂಪಾಯಿಗಳ ಸಂಭಾವನೆಯನ್ನು ಬದಿಗೊತ್ತಿ ಬಣ್ಣದ ಲೋಕಕ್ಕೆ ಗುಡ್ ಬೈ ಹೇಳಿ ಪೂರ್ಣ ಪ್ರಮಾಣದ ಜನಸೇವೆಗೆ ಇಳಿದರು. ಅವರ ತ್ಯಾಗ ಮತ್ತು ಪ್ರಾಮಾಣಿಕತೆ ಇಂದು ಜನರ ಮನ ಗೆದ್ದಿದೆ. ಅವರ ಕೊನೆಯ ಚಿತ್ರ ಜನನಾಯಕನ್ ಸೆನ್ಸರ್ ಮಂಡಳಿಯ ಅಡೆತಡೆಗಳನ್ನು ಎದುರಿಸಿದರು. ಜನರ ನಡುವೆ ಅವರು ನೀಡಿದ ಭ್ರಷ್ಟಾಚಾರದ ಮುಕ್ತ ಆಡಳಿತದ ಭರವಸೆ ಮತದಾರರ ಮೇಲೆ ದೊಡ್ಡ ಪ್ರಭಾವ ಬೀರಿದೆ. ಪ್ರಸ್ತುತ ಫಲಿತಾಂಶ ಕೇವಲ ಚುನಾವಣಾ ಗೆಲುವಲ್ಲ, ಇದು ತಮಿಳುನಾಡಿನ ಯುವಶಕ್ತಿಯ ಗೆಲುವು. ಸ್ಟಾಲಿನ್ ಮತ್ತು ಪಳನಿಸ್ವಾಮಿ ಅವರಂತಹ ಘಟಾನುಘಟಿ ನಾಯಕರ ಭದ್ರಕೋಟೆಯನ್ನು ಭೇದಿಸಿರುವ ದಳಪತಿ ವಿಜಯ್ ಒಬ್ಬ ನಟನಾಗಿ ಮಾತ್ರವಲ್ಲದೆ ಒಬ್ಬ ಸಮರ್ಥ ಜನನಾಯಕನಾಗಿ ಹೊರಹೊಮ್ಮಿದ್ದಾರೆ. ಈ ಫಲಿತಾಂಶವು ತಮಿಳುನಾಡಿನಲ್ಲಿ ಹೊಸ ಯುಗದ ಆರಂಭವನ್ನು ಸೂಚಿಸುತ್ತಿದೆ. ದ್ರಾವಿಡ ರಾಜಕಾರಣಕ್ಕೆ ಬಲಿಷ್ಠ ಪರ್ಯಾಯ ಸಿಕ್ಕಂತಾಗಿದೆ. ವೀಕ್ಷಕರೇ, ಸಿನಿಮಾ ರಂಗದಲ್ಲಿ ಸೌಂಡ್ ಮಾಡಿದ್ದ ದಳಪತಿ ವಿಜಯ್ ಈಗ ವಿಧಾನಸಭೆಯಲ್ಲಿ ಜನರ ಧ್ವನಿಯಾಗಿ ಹೇಗೆ ಅಬ್ಬರಿಸುತ್ತಾರೆ ಎಂಬುದು ಇಡೀ ದೇಶದ ಕುತೂಹಲ. ಭ್ರಷ್ಟಾಚಾರ ಮುಕ್ತ ಆಡಳಿತದ ಭರವಸೆಯೊಂದಿಗೆ ಕಣಕ್ಕಿಳಿದ ಈ ಹೊಸ ನಾಯಕ ತಮಿಳು ಜನರ ಆಶೋತ್ತರಗಳನ್ನು ಹೇಗೆ ಈಡೇರಿಸುತ್ತಾರೆ ಎಂಬುದನ್ನು ಕಾಲವೇ ನಿರ್ಣಯಿಸಬೇಕು. ಒಬ್ಬ ನಟನಿಂದ ಜನನಾಯಕನತ್ತ ಸಾಗಿ ಬಂದ ದಳಪತಿ ವಿಜಯ್ ಅವರ ಈ ಐತಿಹಾಸಿಕ ಪಯಣ ನಿಮಗೆ ಹೇಗೆ ಅನ್ನಿಸಿತು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.